ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಾಲ್ರೋಜ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣವನ್ನು ತಕ್ಷಣ ಹಿಂಪಡೆದು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಚಿತ್ತಾಪುರ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಚಿತ್ತಾಪುರ್ ತಹಸೀಲ್ದಾರ್ ಮುಖಾಂತರ ಸಲ್ಲಿಸಲಾದ ಮನವಿಯಲ್ಲಿ ಮುತ್ಯ ಅವರ ಭಕ್ತರ ಪಾಲಿಗೆ ಆರಾಧ್ಯರಾಗಿದ್ದು ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣ ಸುಳ್ಳು ಹಾಗೂ ಆಧಾರರಹಿತ ಎಂದು ಹೇಳಲಾಗಿದೆ. ಫೆಬ್ರವರಿ 19, 2026ರಂದು ಮಠಕ್ಕೆ ಬಂದಿದ್ದ ಬಾಲಕಿಯ ಸಹಜವಾದ ಪ್ರೀತಿ ತೋರಿದ ಘಟನೆ ತಪ್ಪು ಅರ್ಥ ಕಲ್ಪಿಸಿದೆ. ಪ್ರಕರಣ ದಾಖಲಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವಿಡಿಯೋ ಆಧರಿಸಿ ಯಾವುದೇ ಸಮಗ್ರ ಪರಿಶೀಲನೆ ನಡೆಸದೆ ಪ್ರಕರಣ ದಾಖಲಿಸಿರುವುದು ಕಾನೂನು ಬಾಹಿರ ಎಂದು ದೂರಲಾಗಿದೆ. ಅಲ್ಲದೆ ಸಂಬಂಧಿತ ಅಧಿಕಾರಿಗಳು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು ಬಾಲಕಿಯ ಹಾಗೂ ಕುಟುಂಬದ ಮಾನಹಾನಿ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಮನವಿಯಲ್ಲಿ ಪ್ರಕರಣವನ್ನು ತಕ್ಷಣ ರದ್ದುಪಡಿಸುವುದರೊಂದಿಗೆ ಸಂಬಂಧಿತ ಸಿಡಿಪಿಒ ಪೊಲೀಸ್ ಅಧಿಕಾರಿಗಳು ಹಾಗೂ ಇತರ ಹೊಣೆಗಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಜೊತೆಗೆ ಪೋಕ್ಸೋ ಕಾಯ್ದೆ ಉಲ್ಲೇಖಿಸಿ ವಿಡಿಯೋ ಪ್ರಸಾರ ಮಾಡಿರುವುದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಯಾದಗಿರಿ ಚಲೋ ಹಮ್ಮಿಕೊಂಡು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಚಿತ್ತಾಪುರ್ ತಾಲೂಕಿನ ಕೂಲಿ ಸಮಾಜದ ಅಧ್ಯಕ್ಷರಾದ ನಿಂಗಪ್ಪ ಹೆಗಿಲ್ಗೆರೆ, ಗೌರವ ಅಧ್ಯಕ್ಷರಾದ ರಾಮಲಿಂಗ್ ಬಾನರ್, ಪ್ರಧಾನ ಕಾರ್ಯದರ್ಶಿಯಾದ ಕರಣ್ ಕುಮಾರ್ ಹೆಚ್ ಬೋನಿ, ಕೂಲಿ ಸಮಾಜದ ಯುವ ಅಧ್ಯಕ್ಷರಾದ ರಾಜು ಹೊಳ್ಕಟ್ಟಿ, ಕೂಲಿ ಸಮಾಜದ ಯುವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅಲೋಲ್ಕರ್, ಕೂಲಿ ಸಮಾಜ್ ನಗರದ ಅಧ್ಯಕ್ಷರಾದ ಪ್ರಭು ಹಲ್ಕಟ್ಟಿ, ಕೂಲಿ ಸಮಾಜದ ತಾಲೂಕು ಉಪಾಧ್ಯಕ್ಷರಾದ ಬಾಗಣ್ಣ ಹಲ್ಕಟ್ಟಿ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಮಾಲ್ರೋಜ್ ಮುತ್ಯ ಅವ್ರ ಮೇಲೆ ಏನದ ಇವತ್ತು ತಾಲೂಕಾ ಏನದ ಸಿಡಿಪಿ ಅವರು ಏನದ ಯಾವುದೇ ಒಂದು ಏನದ ಮೆಡಿಕಲ್ ಸರ್ಟಿಫಿಕೇಟ್ ತನಿಖೆ ಇಲ್ಲಾರದೆ, ಯಾವುದೇ ಒಂದು ಡಿಸಿ ಆದೇಶದ ಒಂದು ಸಲಹೆ ಸಮಿತಿ ಇಲ್ಲಾರದೆ ಇವತ್ತೇನು ಒಂದು ಆಯೋಗದ ಜಿಲ್ಲಾ ಅಧ್ಯಕ್ಷನ ಲೆಟರ್ ಪ್ಯಾಡ್ ಮೇಲೆ ಏನದ ಇವತ್ತು ಒಂದು ಪೋಕ್ಸೋ ಕಾಯ್ದೆ ಏನದ ಆಗ್ತಾರೆ ಅಂತಂದ್ರೆ ಇವತ್ತೇನದ ಆ ಅಧಿಕಾರಿಗೆ ಏನದ ಇವತ್ತು ನೈತಿಕ ಹಕ್ಕ ಏನದ ಇವತ್ತು ಅಂತ ಸತ್ಯತೆಯನ್ನು ತಿಳಿಲಾರದೆ ಇವತ್ತೇನದ ಅಂತ ಶರಣರಿಗೆ ಏನದ ಇವತ್ತು ಕರ್ನಾಟಕ ಒಟ್ಟೆ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಹಲವಾರು ರಾಜ್ಯಗಳಂತೆ ಏನದ ಭಕ್ತ ಸಮೂಹ ಏನದ ಆ ಮಠಕ್ಕೆ ಏನದ ಬರ್ತಕ್ಕಂಥ ಏನದ ವಿಷಯದಲ್ಲಿ ಏನದ ಜಾಲತಾಣದಲ್ಲಿ ಏನದ ಅವರ ತಾಯಿ ತಂದಿ ಸೋದರರಾಗ್ತಕ್ಕಂಥ ಅಲ್ಲಿ ಭಕ್ತರನ್ನ ಎದುರೇ ಏನದ ಆ ಮಗುವಿಗೆ ಏನದ ಒಂದು ಏನದ ಆರಾಮಿಲ್ಲಾರದ ಒಂದು ವಿಷಯದಲ್ಲಿ 3-4 ಸಲ ಬಂದದಕ್ಕ ಆ ಗುರುಗಳದ ಆಶೀರ್ವಾದ ಏನದ ತಲೆ ಮೇಲೆ ಕೈ ಇಟ್ಟು ಬೆನ್ನ ಮೇಲೆ ಏನದ ಕೈ ಇಟ್ಟು ಆಶೀರ್ವಾದ ಮಾಡಿ ಎತ್ತುಕೊಂಡು ಏನದ ಒಂದು ತಂದಿ ಸ್ವರೂಪದಲ್ಲಿ ಏನದ ಆ ಮಗುವಿಗೆ ಏನೋ ಪ್ರೀತಿ ತೋರಿಸಿ ಆ ಭಗವಂತನಲ್ಲಿ ಏನದ ಮಗುವಿಗೆ ಆರಾಮಾಗಲಂತೆ ಏನದ ಅವರು ಒಂದು ಆಶೀರ್ವಾದ ಮಾಡಿದ ನಿಮಿತ್ತವಾಗಿ ಏನದ ಅದೇ ಏನದ ಯಾವುದೇ ಕೈ ಕಾಣಲಾರದ ಕೈಗಳು ಯಾರ ಏನದ ಬೇರೆ ಒಂದು ಗುಲಾಬಗಿರಿ ಆಗ್ಯಸಿನ ಏನದ ಇವತ್ತು ತಾಲೂಕಾಧಿಕಾರಿಗಳು ಜಿಲ್ಲಾ ಆಯೋಗದ ಅಧ್ಯಕ್ಷರು ಏನದ ತಮ್ಮ ಆದೇಶ ಏನನ್ನು ಹೊರಡಿಸಿ ಇವತ್ತೇನದ ಅಂತ ಮುತ್ತವರ ಮೇಲೆ ಏನದ ಅಪೋದನ ಮಾಡ್ತಾರಂತಂದ್ರೆ ಇದು ಏನದ ನಾಚಿಕೆಗೇಡು. ಈ ಪೋಕ್ಸೋ ಕಾಯ್ದೆ ಸರ್ಕಾರ ಕೂಡಲೇ ನಮ್ಮ ಮನವಿ ಏನದ ತಹಸೀಲ್ದಾರ್ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಏನದ ಮನವಿ ಪತ್ರ ತಾಲೂಕಲ್ಲಿ ಏನದ ಸಲ್ಲಿಸಲಿದ್ದೀವಿ. ಈಗಾಗಲೇ ಸರ್ಕಾರ ಏನದ ಎಚ್ಚೆತ್ತುಕೊಂಡು ಆ ಪೋಕ್ಸೋ ಕಾಯ್ದೆ ಮಾಡಿದಿರ್ತಕ್ಕಂಥ ಆ ಕೇಸನ್ನು ವಾಪಸ್ ಪಡಿಬೇಕು. ಯಾರು ಏನದ ಕೇಸನ್ನು ಹಾಕಿದಾರ ಆ ಸಂಬಂಧಪಟ್ಟ ಪೊಲೀಸ್ ಠಾಣದಲ್ಲಿ ಇರ್ತಕ್ಕಂಥ PSI ಯಾವುದೇ ತನಿಖೆ ಮಾಡಲಾರದೆ ಏನೋ ಒಂದು ಪೋಕ್ಸೋ ಕಾಯ್ದೆ ಹಾಕಿದಾರ ಆ PSI ಅವರನ್ನು ರದ್ದುಗೊಳಿಸಬೇಕಂತ ಏನದ ನಮ್ಮ ಹೋರಾಟದ ಮುಖಾಂತರ ಏನದ ಎಚ್ಚರಿಸುತ್ತಾ, ಅದೇ ರೀತಿ ಆ ತಾಲೂಕಾ ಸಿಡಿಪಿ ಅಧಿಕಾರಿಗೂ ಏನದ ಕೂಡಲೇ ಏನದ ಸರ್ಕಾರ ಎಚ್ಚೆತ್ತುಕೊಂಡು ಏನ ಸಿಡಿಪಿ ಏನದ ಉದ್ಯೋಗದಲ್ಲಿರ್ತಕ್ಕಂಥ ಏನದ ರದ್ದುಗೊಳಿಸಬೇಕಂತ ಏನದ ಈ ಹೋರಾಟದ ಮುಖಾಂತರ ಎಚ್ಚರಿಸುತ್ತಾ, ಒಂದು ವೇಳೆ ಸರ್ಕಾರ ಇದಕ್ಕೆ ಏನದ ಕಣ್ಣು ತೆರೆದು ಕಾನೂನು ಕ್ರಮವನ್ನು ಜರುಗಿಸಲಾರದೆ ಹೋದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ನಾವೇನದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದಂತ ಏನದ ಇವತ್ತಿಂದಲೇ ಏನದ ಸರ್ಕಾರಕ್ಕೆ ಒಂದು ಮನವಿ ಕೊಡ್ಲಾಯ್ತೇವೆ ಬಂಧುಗಳೇ. ಅದಕ್ಕಾಗಿ ಮೊನ್ನೆ ನಮ್ಮ ತಹಸೀಲ್ದಾರ್ ಮುಖಾಂತರ ಏನದ ಈ ನಮ್ಮ ಮನವಿ ಪತ್ರ ಏನದ ಓದಿ ಪೋಕ್ಸೋ ಕಾಯ್ದೆ ನಿಯಮಗಳಿಗೆ ವಿರುದ್ಧವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಸಿಡಿಪಿ ಅವರನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಿ ಅವರ ವಿರುದ್ಧ FIR ದಾಖಲಿಸಬೇಕು. ಪೋಕ್ಸೋ ಕಾಯ್ದೆ ಸೆಕ್ಷನ್ 3, 5, 7, 11ರಂತೆ ಯಾವುದೇ ಘಟನೆ ನಡೆದಿದ್ದರೂ ಕೇವಲ ಸಿಡಿಪಿ ಅವರ ವರದಿ ಆಧರಿಸಿ
ಯಾವುದೇ ಪರಿಶೀಲನೆ ತಪಾಸಣೆ ಮಾಡದೆ ಸೆಕ್ಷನ್ 12 ಅಡಿ FIR ದಾಖಲಿಸಿಕೊಂಡು ಸೆಕ್ಷನ್ 24, 25, 27 ಪಾಲಿಸದೆ ನಿರ್ಲಕ್ಷ್ಯ ತೋರಿರುವ ಗೋಗಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ತಕ್ಷಣ ಅಮಾನತುಗೊಳಿಸಬೇಕು. ಇದನ್ನು ನಾವು ಪೊಲೀಸ್ ಸಮಾಜ ಚಿತ್ತಾಪುರ ವತಿಯಿಂದ ಖಂಡನೀಯವಾಗಿ ಮಾಡ್ತೇವೆ. ಒಬ್ಬ ಗುರು ತಂದೆ ಸ್ವರೂಪ ಅಂತ ನಾವು ಅನ್ಕೊಂಡಿದ್ದೆವು. ಗುರು ಅಂದ್ರೆ ನಾವು ತಂದೆ ಅಂತ ತಿಳ್ಕೊಂಡಿದ್ದೆವು. ಆ ತಂದೆ ಒಬ್ಬ ಮಗಳಿಗೆ ಮುದ್ದಾಡುವಂಥ ವಿಡಿಯೋವನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣದವ್ರು ಒಬ್ರು ತೆಕ್ಕೊಂಡು ಅದ್ರ ಮೇಲೆ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟು ದುರ್ದೈವ ಅಂತ ಅದು ಈ ಟೈಮಿಗೆ ವಿಚಾರ ಮಾಡ್ಬೇಕಾಗ್ತದೆ. ಒಬ್ಬ ತಂದೆ ಮಗಳಿಗೆ ಮುದ್ದಾಡುವಂಥ ವಿಡಿಯೋ ತೊಗೊಂಡು ಪೋಸ್ಕೋ ಹಾಕ್ತೀರಿ, ಮತ್ತು ನಾಳೆ ತಾಯಿದರಿಗೆ ನಾವು ಮುದ್ದಾಡ್ತೀವಿ, ಆ ತಾಯಿ ಮ್ಯಾಗ ಹಿಡ್ಕೊಂಡು ಎಷ್ಟು ಪೋಸ್ಕೋ ಹಾಕ್ತೀರಿ. ಸ್ವಾಮಿ, ಎಷ್ಟೋ ಯುವಕರು ಸಣ್ಣ ಮಕ್ಕಳು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ಲಿಕ್ಕತ್ತಾರ. ಅಂತರಿಗೆ ಹೋಗಿ ತಡೆ ಹಿಡಿದಿಗೆಸಿ ಆ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸ್ಬೇಕು. ಆ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ, ನಾವು ಅವ್ರಿಗೆ ರಿಲೇಷನ್ ಆಗಬೇಕು. ಆ ಮಗಳು ಆ ಮುತ್ತೇರಿ ಮಗಳ ರೀತಿ ಮಗಳಾಗಿ ಸಂಬಂಧ ಅದ. ಅದನ್ನು ಬಿಟ್ಟಿಗೆಷ್ಟು ನೀವು ಈ ಥರ ವೈರಲ್ ಮಾಡಿ ಆ ಮುತ್ತೇರಿಗೆ ಗೌರವ ಕೆಡುವಂಥ ಕೆಲಸ ಮಾಡ್ಲಿಕ್ಕತ್ತೀರಿ. ಹುಡುಗಿ ಅದಾಳ, ಇನ್ನೂ ಬೆಳೆಯುವಂಥ ಹುಡುಗಿ, 7 ವರ್ಷದ ಹುಡುಗಿ ಅದಾಳ. ಆ ಹುಡುಗಿ ಮುಂದಿನ ಭವಿಷ್ಯ ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಈ ಕೂಡಲೇ ಆ ಪೋಕ್ಸೋ ಕಾಯ್ದೆಯನ್ನು ಹಿಂಪಡಿಬೇಕು. ಇನ್ನೂ ಹಲವಾರು ಸಮಸ್ಯೆಗಳವ. ಆ ಸಮಸ್ಯೆ ವಿರುದ್ಧ ಮಹಿಳೆಯರದ್ದು ಸಾಮಾಜಿಕವಾಗಿ ಅಧಿಕಾರಿಗಳದಾರ, ಆ ಅಧಿಕಾರಿಗಳ ದುನಿಯಾದ ಕೆಲಸವಿದ್ದಾವೆ, ಅದನ್ನು ಮಾಡ್ಕೋರಿ ಮೊದಲು. ಅದನ್ನು ಬಿಟ್ಟಿಗೆ ಒಬ್ಬ ಪ್ರತಿಷ್ಠಿತ ಗುರುವಿನ ಮ್ಯಾಗ ನೀವು ಕಾಪಾದನೆ ಮಾಡ್ತೀರಪ್ಪ ಅಂತಂದ್ರೆ ನಾಚಿಕೆ ಆಗಬೇಕು. ಈ ಕೂಡಲೇ ಆ ಪೋಸ್ಕೋ ಕಾಯ್ದೆಯನ್ನು ಹಿಂಪಡಿಬೇಕು. ಆ ಪೋಸ್ಕೋ ಕಾಯ್ದೆಯನ್ನು ಹಾಕಿದಾರಲ್ಲ ಆ ಅಧಿಕಾರಿ ಮತ್ತು ಆ ಪೊಲೀಸ್ ಅಧಿಕಾರಿ ಈ ಕೂಡಲೇ ಅಮಾನತ್ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಇಡೀ ಪೊಲೀಸ್ ಸಮಾಜ ಒಗ್ಗಟ್ಟಾಗಿ ಇಡೀ ಯಾದಗಿರಿನ ಬಂದ್ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಪ್ರತಿಭಟನೆ ಕುರಿತು ನಮ್ಮ ತಾಲೂಕಾ ಯುವ ಪೊಲೀಸ್ ಸಮಾಜ ಅಧ್ಯಕ್ಷರಾದಂಥ ರಾಜು ಹೋಳಿಕಟ್ಟಿಯವರು ಒಂದೆರಡು ಎಲ್ಲ ನನ್ನ ಸಮಾಜ ಬಂದವರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನು ಮಲ್ಲಿಕಾರ್ಜುನ್ ಅಪ್ಪಾಜಿ ಅವರ ವಿರುದ್ಧ ಪೋಸ್ಕೋ ಕೇಸ್ ಸುಳ್ಳು ದಾಖಲೆ ಯಾವುದೇ ಆಧಾರ ಸಹಿತವಿಲ್ಲದೆ ಈ ಒಂದು ಪೋಸ್ಕೋ ಕೇಸ್ ದಾಖಲೆ ಮಾಡಿದಂಥ ಅಧಿಕಾರಿಗಳು ಮತ್ತು ಆ ಒಂದು ವಿಡಿಯೋ ಅಶ್ಲೀಲವಾಗಿ ಇದೆ ಅಂತೇಳಿ ಏನು ಜಾಲತಾಣಗಳದಾಗ ಅವರು ಒಂದು ಹೆಸರು ಕೆಡಿಸ್ಬೇಕಂತೇಳಿ ಕೇಸಿಂದ ಜಾಲತಾಣಗಳದಾಗ ಬಿಟ್ಟಂಥ ಎಲ್ಲ ಯೂಟ್ಯೂಬರ್ಗಳಿಗೂ ಎಲ್ರಿಗೂ ಕೂಡ ಈ ಒಂದು ಅವ್ರ ಮ್ಯಾಗ ವಿರುದ್ಧವಾಗಿ ಕೇಸ್ ದಾಖಲೆ ಆಗಬೇಕು. ಈ ಒಂದು ಯಾವುದೇ ಆಧಾರ ಸಹಿತ ಇಲ್ಲದೆ ಪೊಲೀಸರು ಅದ್ರ ಮ್ಯಾಗೇನು ದಾಖಲೆ ಮಾಡಿರೋ ಪೋಸ್ಕೋ ಕೇಸು ಅವ್ರಿಗೆ ಕೂಡಲೇ ಅಧಿಕಾರದಿಂದ ಅಮಾನತ್ ಮಾಡ್ಬೇಕಂತೇಳಿ ಎಲ್ಲ ಚಿತ್ತಾಪುರ ತಾಲೂಕು ಕೂಲಿ ಸಮಾಜದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಮಲ್ಲಿಕಾರ್ಜುನ್ ಮುತ್ಯಾಜಿ ಅವರು ಮಾಡಿರುವಂಥ ಕಾರ್ಯಗಳಿಗೆ ಯಾವುದೇ ರೀತಿಯಲ್ಲಿ ಜಾಲತಾಣದಾಗ ಬಿಟ್ಟಿಲ್ಲ. ಅದಕ್ಕೆ ಅವರು ಬೆಳೀತಾ ಇದ್ದಾರೆ ಅಂತೇಳಿ ಕೇಚಿಂದ ಅವರಿಗೆ ತುಳಿದು ನಮ್ಮ ಸಮಾಜದಾಗ ಯಾವುದೇ ಗುರುಗಳು ಬೆಳಿಬಾರ್ದು ಅಂತೇಳಿ ಕೇಚಿಂದ ಅವರಿಗೆ ತುಳಿಬೇಕಂತೇಳಿ ಕೇಚಿಂದ ಷಡ್ಯಂತರದಿಂದ ಅವರ ಮಾಡಿರುವಂಥ ಒಳ್ಳೆ ಕಾರ್ಯಗಳು ಯಾವುದೂ ಲೆಕ್ಕಕ್ಕೆ ತಗೊಳ್ಳದೆ ಅವರು ಮತ್ತು ಅವರು ಹುಡುಗಿನ ಎತ್ಕೊಂಡು ಅವರು ಒಂದು ಮಗಳ ಥರ ಅವರ ರಿಲೇಷನ್ಶಿಪ್ದಾಗ ಅವ್ರ ತಂದೆ ತಾಯಿ ಒಂದು ಎಲ್ಲರೂ ರೂಮಿನಾಗ ಇದ್ದರೂ ಕೂಡ ಅವಳಿಗೆ ಎತ್ಕೊಂಡು ಆಟ ಆಡಿಸ್ಲಂತಾರಂತ ಎಲ್ರಿಗೂ ಗೊತ್ತದ. ಆ ಜಾಲತಾಣದಾಗ ಗೊತ್ತದ. ಈ ಜಾಲತಾಣದಾಗ ಆ ಹುಡುಗಿ ಬಾಲಕಿ 7 ವರ್ಷದ ಹುಡುಗಿ, ಆ ಹುಡುಗಿಗೆ ಮುಖ ಬ್ರೈಡ್ ಮಾಡಿದೆ ಅವಳ ಮುಖ ಕಾಣಂಗೆ ಆ ಜಾಲತಾಣದಾಗ ಬಿಟ್ರೆ ಆ ಹುಡುಗಿಗೆ ಮುಂದೆ ಅವಳ ಲೈಫ್ ಯಾವುದೇ ಕಾರಣಕ್ಕೆ ಬರಲಾರ್ದಂಗೆ ಈ ಥರ ಒಂದು ಅನ್ಯಾಯ ಮಾಡಿದಂಥ ಆ ಒಂದು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಅಧಿಕಾರದಾಗ ಇರಲಾರ್ದಂಗೆ ಅವರಿಗೆ ಇಮ್ಮಿಡಿಯೇಟ್